ಸಿಂಪಲಾಗಿ ಮನೆಯಲ್ಲೇ ಮಾಡಿರೋಂಥ ಕೊಕೊನಟ್ ಪುಡ್ಡಿಂಗ್. ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥ ಸಾಫ್ಟಾಗಿ ಜೆಲ್ಲಿ ಟೈಪ್ ಇರೋಂಥ ಕೊಕೊನಟ್ ಪುಡ್ಡಿಂಗ್ ಮಾಡಿದ್ದೀವಿ. ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ವಿಡಿಯೋ ಫುಲ್ ವಾಚ್ ಮಾಡಿರಿ, ಸಖತ್ ಈಸಿಯಾಗೂ ಮಾಡ್ಬೋದು, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಎಲ್ಲ ಕೋಲ್ಡಾಗಿ ರೆಡಿಯಾಗಿ ತಣ್ಣಗಾಗಿದೆ. ಇವಾಗ ಅದನ್ನು ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಇವಾಗ ಪ್ಲೇಟ್ ಶೇಪಲ್ಲಿ ನೀಟಾಗಿ ಬಂದಿದೆ. ಸಖತ್ತಾಗಿದೆ. ಇದು ಕಟ್ ಮಾಡಿ ನೋಡೋಣ ಹೇಗಿದೆ ಅಂತೇಳಿ. ಪುಡ್ಡಿಂಗ್, ಕೊಕೊನಟ್ ಪುಡ್ಡಿಂಗ್. ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ವಾವ್, ಸಖತ್ ಸಾಫ್ಟಾಗಿ ನಾವು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಿ ಬಂದಿದೆ ಮಾತ್ರ. ನೋಡಿ ಎಷ್ಟು ಸಾಫ್ಟಾಗಿದೆ. ಕೊಕೊನಟ್ ಪುಡ್ಡಿಂಗ್ ನೋಡಿ ಈ ರೀತಿ ಈಸಿಯಾಗಿ ಮಾಡ್ಬೋದು. ಸಖತ್ತಾಗಿದೆ. ಕೊಕೊನಟ್ ಪುಡ್ಡಿಂಗ್ ಇವಾಗ ರೆಡಿ ಆಗಿದೆ. ಇದನ್ನು ಎಲ್ಲರೂ ಒಂದ್ಸಲ ಟೇಸ್ಟ್ ಮಾಡಿ, ಟ್ರೈ ಮಾಡಿ. ಮನೇಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವೀಡಿಯೋಸ್ನ ಇದೇ ಥರ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಕೊಕೊನಟ್ ಪುಡ್ಡಿಂಗ್ ಮಾಡ್ತಾ ಇದ್ದೀವಿ. ಮಕ್ಕಳಿಗೆಲ್ರಿಗೂ ಇಷ್ಟ ಆಗುವಂಥ ಕೊಕೊನಟ್ ಪುಡ್ಡಿಂಗ್. ಅದಕ್ಕೆ ಫಸ್ಟು ತೆಂಗಿನಕಾಯಿನ ತೊಗೊಂಡಿದ್ದೀವಿ. ಅದರಲ್ಲಿ ಅರ್ಧ ಹೋಳಷ್ಟು ಈ ರೀತಿ ಕಟ್ ಮಾಡ್ಕೊಬೇಕು. ಸಣ್ಣದಾಗಿ ಕಟ್ ಮಾಡ್ಕೊತೀವಿ. ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥ ರೆಸಿಪಿ ಇದು. ನೋಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನುಣ್ಣಗೆ ನೀರು ಹಾಕ್ಕೊಳ್ಳಿ, ಅಥವಾ ಕಾಯಿ ಹೊಡೆದಿರೋ ಅಂಥ ಎಳ್ನೀರಿದ್ರೆ ಎಳ್ನೀರು ಹಾಕ್ಕೋಬೋದು. ಬೇಕಂದರೆ ಹಾಲು ಕೂಡ ಹಾಕೊಬೋದು. ನಾವು ನೀರು ಹಾಕ್ಕೊತಾ ಇದ್ದೀವಿ ಒಂದು ಸಣ್ಣ ಕಪ್ ಗ್ಲಾಸಲ್ಲಿ. ನೋಡಿ, ಒಂದು ಟೀ ಕಪ್ ಅಷ್ಟಾಗೋಷ್ಟು ನೀರು ಹಾಕ್ಕೊಂಡು ರುಬ್ಕೋಣ. ನುಣ್ಣಗೆ ರುಬ್ಬೇಕು, ಅದು ಹಾಲೆಲ್ಲ ಬಿಟ್ಕೊಬೇಕು. ನೋಡಿ, ಇವಾಗ ಈ ರೀತಿ ರೆಡಿಯಾಗಿದೆ ಕೊಕೊನಟ್ದು. ಇದನ್ನು ಇವಾಗ ಚೆನ್ನಾಗಿ ಹಿಂಡ್ಕೊಂಡು, ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿರಬಾರ್ದು, ಈ ಥರ ಲಿಕ್ವಿಡ್ ಆಗಿರಬೇಕು. ಹಾಗೆ ಇದನ್ನು ಸೋಸ್ಕೊಬೇಕು. ನಮ್ಮದು ಚಿಕ್ಕ ಇದೆ ಸೋಸೋದು, ಅದಕ್ಕೆ ನಾವು ಇದನ್ನು ತಗೊಂಡಿದ್ದೀವಿ. ಇದು ರಸ ಎಲ್ಲ ಚೆನ್ನಾಗಿ ಹಿಂಡಬೇಕು. ಹಾಲು ತೆಗಿಬೇಕು ಇದರಿಂದ. ಇದರಲ್ಲಿ ದಪ್ಪಗೆ ಬರುತ್ತೆ. ಮತ್ತೆ ನಾವು ಇನ್ನೊಂದು ಸಲ ಹಿಂಡ್ಕೋಬೇಕು. ಇನ್ನೊಂದ್ರಲ್ಲಿ ಸೋಸ್ಕೊಬೇಕಾಗತ್ತೆ ಮತ್ತೆ ಇನ್ನೊಂದು ಸಲ. ಇದು ಕಾಯಿ ಹಾಲು ಸಿಕ್ಕಾಬಟ್ಟೆ ಹೆಲ್ದಿಯಾಗಿದೆ. ನೋಡಿ, ಈ ಥರ ಹಾಲೆಲ್ಲ ಚೆನ್ನಾಗಿ ಬಂದಿದೆ. ಕಾಯಿ ಹಾಲು ತುಂಬ ಪ್ರೋಟೀನ್ ಇರೋ ಅಂಥದ್ದು. ಇದು ಚೆನ್ನಾಗಿರುತ್ತೆ. ಈ ರೀತಿ ಡ್ರೈ ಆಗಬೇಕು. ಇದನ್ನು ವೇಸ್ಟ್ ಮಾಡಬೇಡಿ. ಅದನ್ನು ಸಾಂಬಾರಿಗೆ ಅಥವಾ ಏನಕ್ಕಾದರೂ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿ ಹಿಂಡಿ ಮತ್ತೆ ಇನ್ನೊಂದು ಸಲ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಹಾಗೆ ನಾವು ಇನ್ನೊಂದು ಸಲ ಫಿಲ್ಟರ್ ಮಾಡ್ಕೊತಾ ಇದ್ದೀವಿ. ಎಷ್ಟು ಗಟ್ಟಿಯಾಗಿದೆ ಹಾಲು. ಈ ಥರ ಗಟ್ಟಿಯಾಗಿರಬೇಕು. ಓಕೆ, ನೆಕ್ಸ್ಟ್ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಇವಾಗ ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ. ಹಾಗೆ ಕುದೀತಾ ಇದೆ. ಕುದಿಬೇಕಾದ್ರೆ ಈ ಥರ ಮಿಕ್ಸ್ ಮಾಡ್ತಾ ಹೋದರೆ ಗಟ್ಟಿ ಆಗ್ತಾ ಹೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನಾವು. ಹಾಗೆ ಅದು ಹಾಲು ಎಷ್ಟಿದೆ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಸಕ್ಕರೆನ ಹಾಕ್ಕೊತಾ ಇದ್ದೀವಿ. ನಾವಿಲ್ಲಿ ಒಂದು 5-6 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀವಿ. ಸ್ವೀಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಸ್ವೀಟ್ ಹಾಕ್ಕೊಳ್ಳಿ. ಸಕ್ಕರೆ ಚೆನ್ನಾಗಿ ಕರಗಲಿ. ಹಾಲು ಎಷ್ಟು ಗಟ್ಟಿ ಇದೆ ಅಲ್ಲ. ಗಟ್ಟಿಯಾಗಿದೆ. ಇವಾಗ ಚೆನ್ನಾಗಿದ್ದು ಕುದಿದ ಮೇಲೆ ನೆಕ್ಸ್ಟ್ ನಾವು ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋಣ. ಓಕೆ, ಸಾಕು. ಕಾರ್ನ್ಫ್ಲೋರು ನೋಡ್ಕೊಂಡು ಹಾಕಿ. ಗಂಟಾಗ್ಬಿಡುತ್ತೆ. ಗಂಟಾಗದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಗಟ್ಟಿ ಆಗ್ತಾ ಹೋಗುತ್ತೆ. ಗಂಟಾಗಬಾರ್ದು.
ಹಾಗೆ ನೋಡಿ ಈ ರೀತಿ ಗಂಟಿಲ್ಲದೆ ಇರೋ ಥರ ರೆಡಿ ಮಾಡ್ಕೊಬೇಕು. ಈಗ ಗಂಟು ಒಂದೂ ಇಲ್ಲ, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಆ ಥರ ಗಂಟಾಗುತ್ತೆ ಅಂದರೆ ನೀವು ಫಸ್ಟೇ ಒಂದು ಸಲ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದ್ರೊಳಗಡೆ ಹಾಕಿದ್ರೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಇದನ್ನು ಸ್ವಲ್ಪ ಕುದಿದ್ರೆ ರೆಡಿಯಾಗಿದೆ ಅಂತೇಳಿ. ಹಾಗೆ ನೋಡಿ ಚೆನ್ನಾಗಿ ಕುದಿ ಬಂತು. ಇವಾಗ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈ ಥರ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಕೊಕೊನಟ್ ಪುಡ್ಡಿಂಗ್ ರೆಡಿ ಮಾಡೋದಕ್ಕೆ, ಕೊಕೊನಟ್ ಪುಡ್ಡಿಂಗ್ ರೆಡಿ ಆಗೋದಕ್ಕೆ ಈ ಥರ ನೀಟಾಗಿ ಶೇಪಲ್ಲಿ ಬರಬೇಕು. ಇದು ತಣ್ಣಗಾದ್ಮೇಲೆ ಫುಲ್ ಗಟ್ಟಿ ಆಗುತ್ತೆ, ಸಾಫ್ಟಾಗಿ ಅವಾಗ ಸಖತ್ತಾಗಿರುತ್ತೆ. ಕೋಲ್ಡ್ ಆಗೋದಕ್ಕೆ ಬಿಡಬೇಕು. ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ಹಾಗೆ ಕೂಡ ಇಡ್ಬೋದು. ಒಂದು 30 ಮಿನಿಟ್ಸ್ ಆರೋದಕ್ಕೆ ಬಿಡಬೇಕು. ಇದನ್ನು ನೀಟಾಗಿ ಸಮವಾಗಿ ಮಾಡಬೇಕು. ಟೇಸ್ಟ್ ಮಾತ್ರ ನಾವು ಅಂದ್ಕೊಂಡಿರಲಿಲ್ಲ, ಅದಕ್ಕಿಂತ ಸಖತ್ತಾಗಿದೆ ಟೇಸ್ಟ್. ಇವಾಗ ಇದನ್ನು ಸಮವಾಗಿ ಸಮ ಮಾಡೋಣ. ಇದನ್ನು